ಜೈಲಿನಲ್ಲಿರುವಂತಹ ದರ್ಶನ್ಗೆ ಹಣ್ಣು ಕೊಟ್ಟು ಸುದೀಪ್ ಶಿವಣ್ಣ ಯಶ್ ಅವರನ್ನ ಭೇಟಿಯಾಗಿದ್ದಾರಂತೆ. ಇದು ನಿಜಾನಾ? ಏನ್ ಹೇಳ್ತಿದ್ದೀರಾ ನೀವು ಅಂತ ಅಂದ್ಕೊಳ್ತಿದ್ದೀರಾ? ಹಾಗಿದ್ರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಪರಪ್ಪನ ಅಗ್ರಹಾರ ಜೈಲಿನ ಮುಂದೆ ದೊಡ್ಡದೊಂದು ಕಪ್ಪು ಕಾರು ಬಂದು ನಿಲ್ಲುತ್ತೆ. ಜೈಲಿನ ಸಿಬ್ಬಂದಿ ಕಣ್ಣು ಬಿಟ್ಕೊಂಡು ನೋಡ್ತಾ ಇರಬೇಕಾದ್ರೆ ಅದರಿಂದ ಕನ್ನಡದ 3 ಸೂಪರ್ ಸ್ಟಾರ್ಗಳು ಇಳಿತಾರೆ. ಶಿವರಾಜ್ ಕುಮಾರ್, ಕಿಚ್ಚ ಸುದೀಪ್, ಯಶ್ 3 ನಡ್ಕೊಂಡು ಜೈಲಿನೊಳಗೆ ಹೋಗ್ತಾರೆ. ಅಲ್ಲಿ ಕೊಲೆ ಕೇಸ್ನಲ್ಲಿ ಸೆಲ್ನೊಳಗೆ ಇರುವಂತಹ ದರ್ಶನ್ಗೆ ಹಾಯ್ ಅಂತ ಹೇಳ್ತಾರೆ. ದರ್ಶನ್ ಅನ್ನು ಹೊರಗೆ ಕರೆಸಿಕೊಂಡು ದಚ್ಚುಗೆ 3 ತಾವು ತಂದ ಹಣ್ಣುಗಳನ್ನ ಕೊಡ್ತಾರೆ. 4 ಜನ ಕೂತ್ಕೊಂಡು ಮಾತನಾಡ್ತಾರೆ, ಕೇರಂ ಕೂಡ ಆಡ್ತಾರೆ, ಒಟ್ಟಿಗೆ ತಿಂಡಿ ಕಾಫಿಯನ್ನ ಕೂಡ ಸವಿತಾರೆ. ನಂತರ ದರ್ಶನ್ಗೆ ಬಾಯ್ ಹೇಳಿ ಅಲ್ಲಿಂದ ಹೊರಟು ಹೋಗ್ತಾರೆ. ಇದೇನು ಕನಸ ನನಸ ಅಂತ ಕಣ್ಣು ಬಿಟ್ಕೊಂಡು ನೋಡ್ತಿದ್ದೀರಾ? ನಿಜಾನಾ ಇದು ಅಂತ ಅಚ್ಚರಿಗೊಳ್ತಿದ್ದೀರಾ? ಹೌದು, ಇದು ನಿಜ ಅಲ್ಲ. ಕೆಲವು ಫೋಟೋ ವಿಡಿಯೋಗಳನ್ನ ನೋಡ್ತಾ ಇದ್ರೆ ಇದು ನಿಜಾನ ಅನಿಸುತ್ತೆ, ನಿಜವಾಗ್ಲಿ ಅಂತಾನೂ ಅನಿಸುತ್ತೆ. ಇಂಥದ್ದೊಂದು ಫೋಟೋ ವಿಡಿಯೋಗಳು ಕಳೆದ ಕೆಲವು ದಿನದಿಂದ ಕೆಲವರು ಕ್ರಿಯೇಟ್ ಮಾಡಿ ಇನ್ಸ್ಟಾದಲ್ಲಿ ಮತ್ತಿತರ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡ್ತಾ ಇದ್ದಾರೆ. ಇದು ನಿಜವಾಗ್ಲೇ ಎಂಬ ಆಸೆಯೂ ಅವರಿಗೆ ಇದೆ ಅನ್ಸುತ್ತೆ. ನಿಜವಾಗದೆ ಹೋದ ಇಂತಹ ಕನಸನ್ನ ಹೇಗಾದ್ರೂ ಚಿತ್ರದಲ್ಲಾದ್ರೂ ನಿಜ ಮಾಡಿಕೊಳ್ಳೋಣ ಅಂತ ಅವರು ತಮ್ಮ ಆಸೆಯನ್ನ ಈಡೇರಿಸಿಕೊಳ್ತಿದ್ದಾರೆ. ಹಿಂದೆಲ್ಲ ಇಂಥ ಆಸೆಗಳು ಮನಸ್ಸಿನಲ್ಲಿಯೇ ಉಳಿದುಕೊಂಡು ಬಿಡ್ತಿದ್ವು. ಈಗ ಅದನ್ನ ನನಸಿನ ತರ ಕಾಣೋಕೆ AI ಸಹಾಯ ಮಾಡ್ತಿದೆ. ಯಾರನ್ನು ಬೇಕಾದ್ರೂ ಎಂಥ ಸನ್ನಿವೇಶವನ್ನ ಬೇಕಾದ್ರೂ AI ಫೋಟೋ ಅಥವಾ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬಹುದು. ಹಿಂದೊಮ್ಮೆ ಹಾಟ್ ಡ್ರೆಸ್ ಧರಿಸಿ ಲಿಫ್ಟ್ ನಲ್ಲಿ ಹೋಗುವ ರಶ್ಮಿಕಾ ಮಂದಣ್ಣ ಅವರ ಒಂದು ವಿಡಿಯೋ ವೈರಲ್ ಆಗಿತ್ತು. ನಂತರ ಅದು ಡೀಪ್ ಫೇಕ್ ವಿಡಿಯೋ ಅಂತ ಗೊತ್ತಾಗಿತ್ತು. ಆದ್ರೆ ಯಾರತ್ತು ಬಾಡಿಗೆ ರಶ್ಮಿಕಾ ತಲೆಯನ್ನ ಕೂರಿಸಿ ಮಾಡಿದಂತಹ ಫೇಕ್ ವಿಡಿಯೋ ಅದಾಗಿತ್ತು. ಆಗ ಕೋಲಾಹಲವೇ ಸೃಷ್ಟಿಯಾಗಿತ್ತು. ಇದೀಗ ಅದಕ್ಕೂ ಮುಂದುವರೆದ ಭಾಗವನ್ನ AI ಸೃಷ್ಟಿ ಮಾಡ್ತಾ ಇದೆ. ಕಾಲ್ಪನಿಕ ದೃಶ್ಯಗಳನ್ನೆಲ್ಲ ನಿಜ ಮಾಡಿಕೊಂಡು ಸವಿಯುವಂತಹ ಸಾಧ್ಯತೆ ಬಂದೊದಗಿದೆ. ಇಲ್ಲವಾದರೆ ಪರಪ್ಪನ ಅಗ್ರಹಾರಕ್ಕೆ ದರ್ಶನ್ನನ್ನ ನೋಡಲು ಸುದೀಪ್, ಯಶ್, ಶಿವಣ್ಣ ಹೋಗಲು ಕಲ್ಪಿಸಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಜೊತೆಗೆ ಜೈಲಿಗೆ ಹೋಗಿ ದರ್ಶನ್ನನ್ನ ಭೇಟಿ ಮಾಡಿ ತಮ್ಮ ಇಮೇಜ್ ಅನ್ನ ಕೆಡಿಸಿಕೊಳ್ಳುವಂತಹ ಗೋಜಿಗೂ ಅವರು ಮುಂದಾಗಿಲ್ಲ. ಆದ್ರೆ ದರ್ಶನ್ ಅಭಿಮಾನಿಗಳಿಗೆ ಮಾತ್ರ ಅದೆಲ್ಲ ಒಂದು ಇಶ್ಯೂನೇ ಅಲ್ಲ. ಕೆಲವರು ಇದರಲ್ಲಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಒಳಿತನ್ನ ಕಂಡಿದ್ದಾರೆ. ಟ್ರೂ ಕನ್ನಡ ಮೀಡಿಯಾ ಎಂಬ ಪೇಜ್ ನಲ್ಲಿ ಈ ಒಂದು ವಿಡಿಯೋ ಅಪ್ಲೋಡ್ ಮಾಡಲಾಗಿದೆ. ಇದು ನಿಜ ಆದ್ರೆ ಇನ್ನೂ ತುಂಬಾ ಖುಷಿಯಾಗಿರುತ್ತೆ ಬ್ರದರ್. ಸೂಪರ್ ಜೈಡಿ ಬಾಸ್. ಬೇಗ ಚಾಮುಂಡೇಶ್ವರಿ ತಾಯಿ ಒಳ್ಳೆದು ಮಾಡ್ಲಿ, ನಮ್ ಡಿ ಬಾಸ್ಗೆ ಹೊರ ಬರ್ಲಿ. ವಾವ್ ಸ್ಟಾರ್ ವಾರ್ ಬಿಟ್ಟು ಎಲ್ಲರೂ ಈ ರೀತಿಯಾಗಿ ಯೋಚನೆ ಮಾಡಿ ಎಲ್ಲರೂ ಒಟ್ಟಾಗಿ ಹೀಗೆ ಇದ್ರೆ ನಮ್ ಕನ್ನಡ ಇಂಡಸ್ಟ್ರಿ ಯಾವ ಇಂಡಸ್ಟ್ರಿಗೂ ಕಮ್ಮಿ ಆಗಲ್ಲ ಎಂದೆಲ್ಲ ಅಭಿಮಾನಿಗಳು ಕಮೆಂಟ್ ಮಾಡ್ತಾ ಇದ್ದಾರೆ. ಇದೇ ಪೇಜ್ ನಲ್ಲಿ ಇಂಥದ್ದೇ ಇನ್ನು ಕೆಲವು ಫೋಟೋ ವಿಡಿಯೋಗಳು ಇದೇ ರೀತಿಯಾಗಿರುವಂತಹ ಸ್ಟಾರ್ಗಳ ಇಮೇಜ್ ಅನ್ನ ಬಳಸಿ ಅಪ್ಲೋಡ್ ಆಗ್ತಾ ಇದ್ದಾವೆ. ಅದು ಒಂದು ಸುಂದರ ಕನಸಿನಂತಿದೆ. ಅದರಲ್ಲಿ ದರ್ಶನ್, ಸುದೀಪ್, ಶಿವಣ್ಣ, ಯಶ್ ಜೊತೆಗೆ ಉಪೇಂದ್ರ ಮತ್ತು ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಸಹ ಇದ್ದಾರೆ. ಎಲ್ಲರೂ ಜೊತೆಗೆ ಕೇರಂ ಮಾಡ್ತಾರೆ, ಬೈಕ್ ಸವಾರಿ ಹೋಗ್ತಾರೆ, ಬೀದಿಯಲ್ಲಿ ಟೀ ಕಾಫಿ ಕುಡಿತಾರೆ, ಕ್ರಿಕೆಟ್ ಕೂಡ ಆಡ್ತಿರ್ತಾರೆ, ಬಾರ್ಬಿಕ್ಯೂ ಮಾಡ್ತಾರೆ. ಒಟ್ಟಾರೆಯಾಗಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಈ ತರ ಇದ್ರೆ ಎಷ್ಟು ಚಂದ ಅಂತ ಅದಕ್ಕೆ ಎಲ್ಲರೂ ಕಮೆಂಟ್ ಮಾಡ್ತಿದ್ದಾರೆ. ಯಾರ್ಗುರು ಎಡಿಟಿಂಗ್ ಮಾಡ್ತಿರೋದು ತುಂಬಾ ಸಂತೋಷ. ಎಷ್ಟೋ ಸಲ ಇವರ ಬಗ್ಗೆ ಕೆಟ್ಟ ಕಮೆಂಟ್ ಮಾಡಿದಾಗ ನನಗೆ ತುಂಬಾ ಬೇಸರವಾಗಿತ್ತು ಇದೆ. ಆದ್ರೆ ಈ ವಿಡಿಯೋ ನೋಡಿದಾಗ ತುಂಬಾ ಖುಷಿ ಪಟ್ಟೆ. ಎಲ್ಲರೂ ಚೆನ್ನಾಗಿರ್ಲಿ ಅಂತಾನೆ ಬಯಸುವ ಈ ಒಂದು ವಿಡಿಯೋಗಳು ತುಂಬಾ ಕಣ್ಮನ ಸೆಳೀತಿದ್ದಾವೆ. ಕೆಟ್ಟದ್ದಾಗಿ ವಿಡಿಯೋ ಮಾಡಿ ಇನ್ನೊಬ್ಬರ ಮಧ್ಯ ತಂದು ಇಟ್ಕೊಳ್ಳುವಂತಹ ಕೆಲಸಕ್ಕಿಂತ ಇಂಥ ವಿಡಿಯೋವನ್ನ ಮಾಡಿ ನೋಡುವವರಿಗೂ ಕೂಡ
ಖುಷಿ ಪಡಿಸೋಣ. ಎಲ್ಲರಿಗೂ ಒಳ್ಳೆಯದಾಗ್ಲಿ. ನಮ್ಮ ಮೆರೆದ ಮಾಣಿಕ್ಯ ಮತ್ತು ಅಪ್ಪು ಕಂದ ಎಂದು ಒಬ್ಬರು ಭಾವುಕವಾಗಿ ಬರೆದಿದ್ದಾರೆ. ಒಟ್ಟಾರೆಯಾಗಿ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಇದೇ ರೀತಿಯಾಗಿದ್ರೆ ಎಷ್ಟು ಚಂದ ಇರುತ್ತೆ ಅಲ್ವಾ ಎಂಬ ಕಮೆಂಟ್ಗಳು ಪಾಸ್ ಆಗ್ತಾ ಇದ್ದಾವೆ.